ಕಳೆದ ಬಾರಿ ಟರ್ಮಲ್ಲಿ ನೀವು ಬರ್ತೀರಾ? ಎರಡನೇ ಅತಿ ಹೆಚ್ಚು ಮತಗಳಿಂದ ಗೆದ್ದಿದೆ. 8 ವರ್ಷಗಳ ಕಾಲ ಎನ್ರೋಲ್ಮೆಂಟ್ ಅಧ್ಯಕ್ಷನಾಗಿ, ಡಿಜಿಟಲ್ ಕಮಿಟಿ ಅಧ್ಯಕ್ಷನಾಗಿ, ಆಮೇಲೆ ಡಿಸಿಪ್ಲಿನರಿ ಕಮಿಟಿ ಸದಸ್ಯನಾಗಿ ಹಲವಾರು ಕೆಲಸಗಳನ್ನು ಮಾಡಿದ್ದೀನಿ. ಪ್ರತಿ ದಿವಸ ನಾನು ಎಲೆಕ್ಷನ್ ಆದಾಗಿಂದ ಪ್ರತಿ ದಿವಸ 1 ರಿಂದ 1.5 ಗಂಟೆ ಬಾರ್ ಕೌನ್ಸಿಲಲ್ಲಿ ಕೆಲಸ ಮಾಡಿದ್ದೀನಿ. ಯಾವುದೇ ಮೂಲೆಗಳಿಂದ, ಕರ್ನಾಟಕದ ಎಲ್ಲ ಮೂಲೆಗಳಿಂದ ಯಾರು ಬಂದ್ರೂ ಅವ್ರನ್ನ ನೀವು ಯಾಕೆ ಬಂದಿದ್ದೀರಿ ಅಂತ ವಿಚಾರಣೆ ಮಾಡಿ ಯಾವುದೇ ತಾರತಮ್ಯ ತೋರದೆ ಎಲ್ಲರ ಕೆಲಸಗಳನ್ನು ಅಟೆಂಡ್ ಮಾಡಿದ್ದೀನಿ. ಅಂತಹ ಒಂದು ನನಗೆ ಅಭಿಲಾಷೆ ಇತ್ತು. ಹಾಗಾಗಿ ಈಗ ಬಾರ್ ಕೌನ್ಸಿಲ್ ಮಾಡಿದ್ದೆ. ಈಗ 2ನೇ ಬಾರಿಗೆ ಆಯ್ಕೆ ಆಗಿದ್ದೀನಿ. ಖುಷಿ ತಂದಿದೆ. ರಾಜ್ಯದ ಮೂಲೆಗಳಿಂದ ನನಗೆ ಓಟನ್ನು ಹಾಕಿದ್ದಾರೆ. ಅವರ ಋಣವನ್ನು ಅವರ ಸೇವೆ ಮಾಡುವ ಮುಖಾಂತರ ತೀರಿಸಬೇಕು ಅಂತ ಒಂದು ಆಶೆಯನ್ನು ಇಟ್ಕೊಂಡಿದ್ದೀವಿ. ಮೊದಲನೇದು ಇರೋದು ನಮಗೆ ಒಂದು ಬಿಲ್ಡಿಂಗ್, ಪರ್ಮನೆಂಟ್ ಬಿಲ್ಡಿಂಗ್ ಬೇಕು ಅಂತ ಅನ್ಸೋದು. 2ನೇ ಬಾರಿ ಗೆದ್ದಿದ್ದೀರಿ. ಬಿಲ್ಡಿಂಗ್ ಕೂಡ ಹಳೆ ಬಿಲ್ಡಿಂಗು. ಸೊ ಹೌದು, ಇದು ಸುಮಾರು ದಶಕಗಳಿಂದ ಬಿಲ್ಡಿಂಗ್ ಇಲ್ಲ ಅನ್ನೋದು ಒಂದು ಕೊರಗು ಇದೆ. ಈಗ ಬಂದಾದ್ಮೇಲೆ ಈ ಜಾಗವನ್ನು ಬೇರೆ ಆಲ್ಟರ್ನೇಟಿವ್ ಕೊಡೋವರೆಗೂ ಇದು ಪರ್ಮನೆಂಟು ಅಂತ ಕೊಟ್ಟಿದ್ದಾರೆ. ಇದನ್ನು ಬಿಟ್ಟು ಬೇರೆ ಇನ್ನೊಂದು ಜಾಗ, ಪರ್ಮನೆಂಟ್ ಜಾಗ ಬೇಕು, ದೂರದಿಂದ ಬರೋರಿಗೆ ವಸತಿ ಸೌಲಭ್ಯ ಮಾಡಿಕೊಡ್ಬೇಕು, ಮತ್ತು ವೆಲ್ಫೇರ್ ಫಂಡ್ ಇದಕ್ಕೆ ಬೇಕು, ಮತ್ತು ಎನ್ರೋಲ್ಮೆಂಟ್ ಮಾಡುವಾಗ ನಾವು ಬಾಡಿಗೆಗೆ ತೊಗೊಂಡು ಪ್ರೆಸ್ ಕ್ಲಬ್ಬನ್ನು ಬಾಡಿಗೆ ತೊಗೊಂಡು ಮಾಡ್ತಾಯಿದ್ದೀವಿ. ನಮ್ಮದೇ ಆದಂಥ ಒಂದು ಆಡಿಟೋರಿಯಂ ಬೇಕು ಅಂತಕ್ಕಂಥದ್ದು ಮಾಡಬೇಕು ಅಂತ ಮನಸ್ಸಲ್ಲಿ ಇದೆ. ನಾವು ಈಗ ಹೊಸ ಟೀಮು ಏನು ಬರ್ತೀವಿ ಎಲ್ಲರೂ ಒಟ್ಟಿಗೆ ತಗೊಂಡು ಎಲ್ಲರೂ ಸೇರಿ ಒಕ್ಕೂರಲ್ಲಿಂದ ಹೋರಾಟ ಮಾಡಿ ಈ ಜಾಗವನ್ನು ಈಗ ಬಂದಿರ್ತಕ್ಕಂಥ ಚೀಫ್ ಮಿನಿಸ್ಟ್ರು ತುಂಬ ಒಳ್ಳೆಯವರಿದ್ದಾರೆ. ನಮ್ಮ ವಕೀಲ ಬಾಂಧವರಿಗೆ, ನಮ್ಮ ವಕೀಲರಿಗೆ ಒಳ್ಳೇದು ಮಾಡಬೇಕು ಅಂತ ಅವ್ರ ಹತ್ರ ನಾವು ತುಂಬ 2 ಸರಿ ಮಾತಾಡಿದಾಗೆಲ್ಲ ನಮಗೆ ಅವ್ರಿಗೆ ಅಭಿಲಾಷೆ ಇದೆ ಅಂತ ನಮಗೆ ಗೊತ್ತಿದೆ. ಹಾಗಾಗಿ ಅವರ ಮುಖಾಂತರ ಇಲ್ಲಿ ಬಿಲ್ಡಿಂಗು ಆಗುತ್ತೆ, ಜಾಗನೂ ಆಗುತ್ತೆ ಅಂತ ಅಭಿಲಾಷೆ ಇದೆ. ನಾನು ದೇವರಾಜ್ ಎಂ, ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಸದಸ್ಯ, ಈಗ ಹಾಲಿ ಸದಸ್ಯ, 2ನೇ ಸಲ.